ಮಹಾರಾಜ, ಇಷ್ಟೆಲ್ಲ ಹೇಳುವ ಬದಲು ನಿಮ್ಮ ಯಾಗದ ರಕ್ಷಣೆ ನನ್ನಿಂದ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಬಹುದಿತ್ತಲ್ಲ. ಮಹರ್ಷಿಗಳೇ, ನನ್ನ ಮನದಾಳದ ಮಾತುಗಳನ್ನು ಹೇಳುತ್ತಿದ್ದೇನೆ. ತಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧ್ಯವಿಲ್ಲ. ರಾವಣನ ಎದುರಾಗಲಿ, ಅವನಿಂದ ಪ್ರೇರಿತರಾದ ಮಾರೀಚ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ. ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು, ಪರದೈವವೂ ಆಗಿಲ್ಲ. ಮಹಾತ್ಮರೇ, ಬಾಲರಾಮನ ಮೇಲೆ ಕರುಣೆ ಮಾಡಿ ಮಹಾತ್ಮ. ದೇವದಾನವ ಕಿನ್ನರ ಕಿಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಯಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ? ನಾನೇ ಸ್ವಯಂ ಮಕ್ಕಳೊಂದಿಗೆ ಬಂದರು, ನನ್ನ ಸೈನ್ಯದೊಡನೆ ಬಂದರು, ನಾನು ಮಾರೀಚ ಸುಬಾಹುವನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಎಂಬ ಅರಿವಿದೆಯೇ ಮಹಾರಾಜ? ನಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧ್ಯವಿಲ್ಲ. ರಾವಣನ ಎದುರಾಗಲಿ, ಅವನಿಂದ ಪ್ರೇರಿತರಾದ ಮಾರೀಚ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ. ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು, ಪರದೈವವೂ ಆಗಿರುವೆ. ಮಹಾತ್ಮರೇ, ಬಾಲರಾಮನ ಮೇಲೆ ಕರುಣೆ ಮಾಡಿ ಮಹಾತ್ಮ. ದೇವದಾನವ ಕಿನ್ನರ ಕಿಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಯಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ? ನಾನೇ ಸ್ವಯಂ ಮಕ್ಕಳೊಂದಿಗೆ ಬಂದರು, ನನ್ನ ಸೈನ್ಯದೊಡನೆ ಬಂದರು, ನಾನು ಮಾರೀಚ ಸುಬಾಹುವನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಯಾರೊಡನೆ ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಎಂಬ ಅರಿವಿದೆಯೇ ಮಹಾರಾಜ? ಖಂಡಿತ ಅರಿವಿದೆ ಮಹರ್ಷಿಗಳೇ. ನೀವು ಅಷ್ಟೊಂದು ಆಗ್ರಹ ಮಾಡುವುದಾದರೆ ನಾನು ಪ್ರಾಣವನ್ನು ತ್ಯಜಿಸಲು ಸಿದ್ಧನಾಗಿದ್ದೇನೆ. ಆದರೆ ಯುದ್ಧದ ಅನುಭವವೇ ಇಲ್ಲದ ರಾಮನನ್ನು ಮಾತ್ರ ನಾನು ಕಳಿಸಲಾರೆ. ಆ ಮಾರೀಚ ಸುಬಾಹುವನ್ನು ಎದುರಿಸಲು ನಾನೇ ಬರುತ್ತೇನೆ ಹೊರತು ರಾಮನನ್ನು. ಸಾಕು ನಿಲ್ಲಿಸು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ನಾವು ಕೇಳಿದಾಗ ಯಾವ ಕಾರ್ಯವನ್ನಾದರೂ ನೆರವೇರಿಸಿಕೊಡುತ್ತೇನೆ ಎಂಬ ವಾಗ್ದಾನವನ್ನು ನೀಡಿ ಈಗ ಆ ಪ್ರತಿಜ್ಞೆಯನ್ನು ಪರಿತ್ಯಜಿಸಲು ಯೋಚಿಸುತ್ತಿರುವ ನಿನ್ನ ನಡೆ ನುಡಿ ರಘುವಂಶಕ್ಕೆ ಉಚಿತವಾದುದಲ್ಲ. ಈ ಮಹಾ ವಚನಭಂಗದಿಂದ ನೀನು ಮಹಾ ಕಳಂಕಕ್ಕೆ ಗುರಿಯಾಗುತ್ತೀಯ, ಮಹಾ ಅಪಯಶಸ್ಸಿಗೂ ಗುರಿಯಾಗುತ್ತೀಯ. ಸತ್ಯಸಂಧರ ವಂಶದಲ್ಲಿ ಸುಳ್ಳು ದೊರೆಯೊಬ್ಬ ಹುಟ್ಟಿದ ಎಂಬ ಅಪಖ್ಯಾತಿಗೂ ಗುರಿಯಾಗುತ್ತೀಯೇ. ಮಹಾರಾಜ, ಈ ವಚನಭಂಗದ ಖ್ಯಾತಿ ನಿನ್ನನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ. ಹರಿಶ್ಚಂದ್ರ ಭಗೀರಥರು ಜನಿಸಿದ ವಂಶದಲ್ಲೇ ಜನಿಸಿದ ನೀನು ಅವರ ಸೂರ್ಯ ಸದೃಶ ಖ್ಯಾತಿಗೆ ಗ್ರಹಣ ಹಿಡಿಸಿರುವೆ. ನಾನಿನ್ನು ಬರುತ್ತೇನೆ.